प्रभाय नारायणाय अखिलकारणाय श्रीप्राणनाथाय नमस्करोमि। 8ನೇ ಸರ್ಗ 27ನೇ ಶ್ಲೋಕ. ಸಜಗಾಮಮಾತೃಜನತುಷ್ಟಯೇ ಕಿಲ ಸಜಗಾಮಮಾತೃಜನತುಷ್ಟಯೇ ಕಿಲ ತ್ವರಿತೋ ವನಂ ವಿದಧದೀಪ್ಸಿತಂ ಸತಾಂ ಸಹ ಭಾರ್ಯಯಾಪಿ ಶುಭಯಾ ಮಹಾಜಯ ಧ್ವಜಲಕ್ಷ್ಮಣಾಗ್ರ್ಯ ಸುಹೃದಾ ವಿನಾ ಮುದಾ. ಸಜಗಾಮ ಮಾತ್ರ ಜನತುಷ್ಟಯೇ ಕಿಲ ತ್ವರಿತೋ ವನಂ ವಿದಧದೀಪ್ಸಿತಂ ಸತಾಂ ಸಹ ಭಾರ್ಯಯಾಪಿ ಶುಭಯಾ ಮಹಾಜಯಧ್ವಜಲಕ್ಷ್ಮಣಾಗ್ರ್ಯ ಸುಹೃದಾ ವಿನಾ ಮುದಾ. ಇಷ್ಟು ಶ್ಲೋಕ. ಪದವಿಭಾಗದ ಕಡೆ ಗಮನಿಸಿ. ಸಹ ಜಗಾಮ ಕ್ರಿಯಾಪದ, ಮಾತೃಜನತುಷ್ಟಯೇ ಕಿಲ ತ್ವರಿತಃ ಒಂದು ಪದ ವಿಭಾಗ ವನಂ, ಇನ್ನೊಂದು ಕೃಷ್ಣನ ಪರವಾಗಿ ಹೇಳುವಾಗ ಅವನಂ ಅಂತ ಆಗ್ತದೆ ಅದೇ ಪದ. ವಿದಧತ್ ಈಪ್ಸಿತಂ ಸತಾಂ ಸಹ ಭಾರ್ಯಯ ಅಪಿ ಶುಭಯ ಮಹಾಜಯಧ್ವಜಲಕ್ಷ್ಮಣ ಅಗ್ರ್ಯ ಸುಹೃದ ಬೇರೆ ಪದ. ವಿನಾ ಅಮುದ ಅಂತ ಒಂದು, ವಿನಾ ಮುದ ಅಂತ ಮತ್ತೊಂದು. ಅರ್ಥದ ಕಡೆ ಗಮನಿಸೋಣ. ರಾಮಾವತಾರ ಪರವಾದ ಅರ್ಥ. ಸತಾಂ ಸಜ್ಜನರಿಗೆ, ಈಪ್ಸಿತಂ ಅಪೇಕ್ಷಿತವಾದ ಕಾರ್ಯ ಅಂದರೆ ರಾವಣ ಕುಂಭಕರ್ಣಾದಿಗಳನ್ನು ಭೂಪಾರಾದವರನ್ನು ಸಂಹರಿಸೋದು, ಅದು ಈಪ್ಸಿತಂ ಅಪೇಕ್ಷಿತವಾದದ್ದನ್ನು ವಿದಧತ್ ಮಾಡುವಂತಹ ಸಹ ಆ ರಾಮಚಂದ್ರನು ಮಾತೃಜನ ತುಷ್ಟಯೇ, ಮಾತೃಜನ ಅಂದರೆ ತಾಯಿ ಕೈಕೇಯಿಯ ತುಷ್ಟಯೇ ಸಂತೋಷಕ್ಕಾಗಿ ತ್ವರಿತಃ ವೇಗವಾಗಿ ವನಂ ಜಗಾಮ ಕಾಡಿಗೆ ಹೋದನು. ಕಿಲ ಇದು ಇತಿಹಾಸದಲ್ಲಿ ಪ್ರಸಿದ್ಧ. ಕಾಡಿಗೆ ಹೋಗುವಾಗ ಶುಭಯ ಭಾರ್ಯೆಯ, ಶುಭಯ ಶುದ್ಧಳಾದ, ಭಾರ್ಯೆಯ ಹೆಂಡತಿ ಸೀತೆಯಿಂದ ಸಹ ಕೂಡಿಕೊಂಡು, ಅಪಿ ಮತ್ತು ಮಹಾಜಯ ಧ್ವಜ ಲಕ್ಷ್ಮಣಾಗ್ರ್ಯ ಸುಹೃದ, ಮಹಾಜಯ ಬಹಳ ದೊಡ್ಡ ಜಯವೆಂಬ ಜಯರೂಪನಾದ ಲಕ್ಷ್ಮಣನೆಂಬ ಅಗ್ರ್ಯ ಸುಹೃದ ಶ್ರೇಷ್ಠ ಸುಹೃತ್ನಿಂದಲೂ ಸ್ನೇಹಿತನಿಂದಲೂ ಅಥವಾ ತಮ್ಮನಿಂದಲೂ ಕೂಡಿಕೊಂಡು ಅಮುದ ವಿನಾ, ಅಮುದ ಅಂದರೆ ದುಃಖ, ಅಮುದ ವಿನ ಸ್ವಲ್ಪವೂ ದುಃಖ ಇಲ್ಲದೇನೆ ವನಂ ಜಗಾಮ ಕಾಡಿಗೆ ಹೋದ ಅಂತ ಅರ್ಥ. ರಾಮಾವತಾರದಲ್ಲಿ ರಾಮ ವನವಾಸಕ್ಕೆ ಹೋದದ್ದು ಎಲ್ರಿಗೂ ಗೊತ್ತಿರುವ ಕಥೆ. ಅದನ್ನು ಸ್ಪಷ್ಟಪಡಿಸ್ತಾರೆ. ಸಜ್ಜನರಿಗೆ ಬಹಳ ಅಪೇಕ್ಷಿತವಾದದ್ದನ್ನು ಮಾಡುವ ರಾಮ ತಾಯಿ ಕೈಕೇಯಿಯ ಪ್ರೀತಿಗೋಸ್ಕರವಾಗಿ ಕಾಡಿಗೆ ಹೋದ. ತನ್ನ ಹೆಂಡತಿ ಸೀತೆ ಮತ್ತು ಮಹಾಜಯದಂತಿರುವ ಲಕ್ಷ್ಮಣ ಇವರಿಬ್ಬರಿಂದ ಕೂಡಿಕೊಂಡು ಅಮುದಾ ವಿನ ಸ್ವಲ್ಪವೂ ದುಃಖ ಇಲ್ಲದೇನೆ ಹೋದ ಅಂತ ಅರ್ಥ. ರಾಜ್ಯ ಬಿಟ್ಟು ಕಾಡಿಗೆ ಹೋಗ್ಬೇಕಲ್ಲಪ್ಪ ಅಂತ ಕೆಲವರಿಗೆ ದುಃಖ ಆಗೇ ಆಗ್ತದೆ, ಸಹಜ. ಅಯ್ಯಯ್ಯೋ ರಾಜ್ಯ ಬಿಡ್ಬೇಕಾ, ಕಾಡಿಗೆ ಹೋಗ್ಬೇಕಾ ಅಂತ. ಆದರೆ ಭಗವಂತ ರಾಮನಿಗೆ ಮಾತ್ರ ಯಾವ ದುಃಖವೂ ಇರಲಿಲ್ಲ ಕಾಡಿಗೆ ಹೋಗುವಾಗ. ಇದು ರಾಮಾವತಾರದ ಚರಿತ್ರೆ ವರ್ಣನೆ. ಇನ್ನು ಕೃಷ್ಣಾವತಾರದಲ್ಲಿ ಸ್ವಲ್ಪ ಗಮನಿಸಿ. ಸತಾಂ ಈಪ್ಸಿತಂ ಅನ್ನುವಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸ, ಅರ್ಥ ಏನು ನೋಡ್ಕೊಳ್ರಿ.
ಈಪ್ಸಿತಂ ಅಭೀಷ್ಟವನ್ನು ಸತಾಂ ಸಜ್ಜನರಾದ ಋಷಿಗಳಿಗೆ ಅವನಂ ಅವನಂ ಅಂದರೆ ರಕ್ಷಣೆಯನ್ನು ವಿದಧತ್ ಮಾಡುವ ಸಹ ಆ ಕೃಷ್ಣ ಪರಮಾತ್ಮನು ಮಾತೃಜನ ತುಷ್ಟಯೇ. ಮಾತೃಜನ ಅಂತಂದರೆ ಇಲ್ಲಿ ಇಂದ್ರನ ತಾಯಿ ಅದಿತಿ ದೇವಿ ಅಂತ ಅರ್ಥ. ಅದಿತಿ ದೇವಿಗೆ ತುಷ್ಟಯೇ ಸಂತೋಷ ಆಗಲಿಕ್ಕೆ ಅಂದರೆ ಆ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ನರಕ ಅನ್ನೋ ಅಸುರ ಕಳತನ ಮಾಡಿದ್ನಂತೆ ದೇವೇಂದ್ರನ ಲೋಕಕ್ಕೆ ಹೋಗಿ. ಅದಿತಿ ಇಂದ್ರನಿಗೆ ಹೇಳಿದ್ಲು, ನನ್ನ ಕರ್ಣಕುಂಡಲ ಕಳತನ ಮಾಡಿದಾನೆ ನರಕಾಸುರ ಅಂತ. ಇಂದ್ರ ಕೃಷ್ಣನನ್ನು ಬೇಡ್ಕೊಂಡಿದ್ದ, ನರಕಾಸುರನನ್ನು ಕೊಂದು ನಮ್ಮಮ್ಮ ಅದಿತಿಯ ಕರ್ಣಕುಂಡಲ ತಂದುಕೊಡು ಅಂತ. ಇಷ್ಟು ಕಥೆಯನ್ನು ಸಂಗ್ರಹ ಮಾಡ್ತಾರೆ. ಮಾತೃಜನ ತುಷ್ಟಯೇ, ಇಂದ್ರನ ತಾಯಿ ಅದಿತಿ ಅವಳ ಸಂತೋಷಕ್ಕೋಸ್ಕರ ತ್ವರಿತಃ ಶೀಘ್ರವಾಗಿ ಶುಭಯ ಭಾರ್ಯೆಯ, ಶುಭಯ ಶುದ್ಧಳಾದ ಭಾರ್ಯೆಯ ತನ್ನ ಹೆಂಡತಿ ಸತ್ಯಭಾಮೆಯಿಂದ ಸಹ ಕೂಡಿಕೊಂಡು, ಅಗ್ರ್ಯ ಸುಹೃದ ಮೊದಲು ಹೇಳಬೇಕು ಇಲ್ಲಿ ಈ ಎರಡನೇ ಅರ್ಥದಲ್ಲಿ. ಅಗ್ರ್ಯ ಶ್ರೇಷ್ಠವಾದ, ಸುಹೃದ ಸುಹೃದ್ಭಾವವುಳ್ಳ, ಮಹಾಜಯಧ್ವಜ ಲಕ್ಷ್ಮಣ, ಇಷ್ಟೇ ಇಲ್ಲಿ ಪದವಿಭಾಗ. ಮಹಾಜಯಕ್ಕೋಸ್ಕರವಾಗಿಯೇ ಧ್ವಜದ ಲಕ್ಷ್ಮಣ ಚಿಹ್ನೆ ಉಳ್ಳಂತಹ. ಇಲ್ಲಿ ವಿನಾ ಅಂತನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ವಿ ಅಂದರೆ ಪಕ್ಷಿ ಅಂತ ಅರ್ಥ ಇದೆ. ವಿಪಕ್ಷಿ ಪರಮಾತ್ಮನೋಹೋ ಅಂತ. ವಿ ಅಂದರೆ ಪಕ್ಷಿ. ವಿ ಶಬ್ದದಿಂದ ಕರೆಸಿಕೊಳ್ಳುವ ಪಕ್ಷಿಯಾದ ಗರುಡನಿಂದ ಸಹ ಕೂಡಿಕೊಂಡು, ವಿನಾ ಅಂತಂದರೆ ಗೊತ್ತಾಯ್ತಲ್ಲ ಸ್ಪಷ್ಟವಾಗಿ, ಪಕ್ಷಿಯಾದ ಗರುಡನಿಂದ ಕೂಡಿಕೊಂಡು ಜಗಾಮ ಹೋದನು ಅಂದರೆ ನರಕಾಸುರನ ಪಟ್ಟಣಕ್ಕೆ ಹೋದನು ಅಂತ ಅರ್ಥ. ಹೀಗೆ ನರಕಾಸುರ ಬಹಳ ಜನ ತಪಸ್ವಿಗಳಿಗೆ ಋಷಿಗಳಿಗೆ ಉಪದ್ರವ ಕೊಡ್ತಿದ್ದಂತೆ. ನರಕಾಸುರನ ಪಟ್ಟಣ ಇವತ್ತಿನ ಬದರಿಕಾಶ್ರಮದ ಹತ್ರ ಬರ್ತಿತ್ತಂತೆ. ಪ್ರಾಗ್ಜ್ಯೋತಿಷ ಅಂತ ಅವನ ಪಟ್ಟಣದ ಹೆಸರು. ಆ ನರಕನಿಂದ ಬಹಳ ಉಪದ್ರವಕ್ಕೊಳಗಾದ ಬದರಿಕಾಶ್ರಮ ನಿವಾಸಿ ಮುನಿಗಳೆಲ್ಲ ಕೃಷ್ಣನನ್ನು ಶರಣು ಬಂದಿದ್ರು. ಎಂದಾದರೂ ನರಕನನ್ನು ಕೊಲ್ಲು ಸ್ವಾಮಿ, ನಮಗೆ ರಕ್ಷಣೆ ಆಗ್ತದೆ ಅಂತ. ಅದಕ್ಕೋಸ್ಕರ ನರಕನನ್ನು ಕೊಂದ. ಅಲ್ಲಿಯೂ ಸಜ್ಜನರ ಅಭೀಷ್ಟೆಯನ್ನ ರಾವಣಾದಿ ನಿಗ್ರಹವನ್ನು ಮಾಡುತ್ತಾ ಇದ್ದವನು ರಾಮ. ಇಲ್ಲಿಯೂ ಕೂಡ ತನ್ನ ಅಭೀಷ್ಟೆಯನ್ನು ಸಜ್ಜನರ ರಕ್ಷಣವನ್ನು ಮಾಡಿದಂಥವನು ಕೃಷ್ಣ. ಅಲ್ಲಿ ಮಾತೃಜನ ತುಷ್ಟಿಗಾಗಿ ಕಾಡಿಗೆ ಹೋದ, ವನಕ್ಕೆ. ಇಲ್ಲಿ ಸಜ್ಜನರ ರಕ್ಷಣೆ ಮಾಡುತ್ತಾ ಅದಿತಿಯ ತುಷ್ಟಿಗಾಗಿ, ತಾಯಿ ಅಂದರೆ ಅದಿತಿ, ಅವಳ ಕರ್ಣಕುಂಡಲಗಳನ್ನು ಕೊಡಬೇಕು ಅಂತ ಇಲ್ಲಿಯೂ ಶೀಘ್ರವಾಗಿ ಹೊರಟ. ಅಲ್ಲಿ ಶುಭ ಭಾರ್ಯೆ ಅಂತನಿಸಿದ ಸೀತೆಯನ್ನು ಕರೆದುಕೊಂಡು ಹೊರಟ. ಇಲ್ಲಿ ಶುಭ ಭಾರ್ಯೆಯಾದ ಸತ್ಯಭಾಮೆಯನ್ನು ಕರೆದುಕೊಂಡು ಹೊರಟ. ಅಲ್ಲಿ ಮಹಾಜಯದಂತಿರುವ ಲಕ್ಷ್ಮಣನನ್ನೇ ಸ್ನೇಹಿತನಂತೆ ಕರೆದುಕೊಂಡು ಹೊರಟ. ಇಲ್ಲಿ ಮಹಾಜಯದ ಚಿಹ್ನೆಯಂತಿರುವ, ಮಹಾಜಯಕ್ಕಾಗಿ ಚಿಹ್ನೆಯಂತಿರುವ ಗರುಡ, ಅವನೇ ಅಗ್ರ್ಯ ಸುಹೃತ್, ಅವನನ್ನು ಕರೆದುಕೊಂಡು ಹೊರಟ. ಎಲ್ಲ ಪದಕ್ಕೆ ಅರ್ಥ ಬಂತ? ಅಲ್ಲಿ ಅಮುದ ವಿನ, ದುಃಖ ಇಲ್ಲದೆ ಕಾಡಿಗೆ ಹೋದ. ಇಲ್ಲಿ ಮುದ, ಸಂತೋಷದಿಂದಲೇ ವಿನ ಗರುಡನಿಂದ ಸಹಿತನಾಗಿ ಕಾಡಿಗೆ ಹೊರಟ ಪ್ರಾಗ್ಜ್ಯೋತಿಷಕ್ಕೆ. ಇದೇ ವ್ಯತ್ಯಾಸ. ಸರಿಯಾಗಿ ಅರ್ಥ ಆಗ್ತದೆ ಅನ್ಕೊಂಡಿದ್ದೀನಿ. ಸಜಗಾಮ ಮಾತ್ರ ಜನ ತುಷ್ಟಯೇ ಕಿಲ, ತ್ವರಿತೋ ಬನಂ ವಿದಧದೀಪ್ಸಿತಂ ಸತಾಂ, ಸಹ ಭಾರ್ಯಯಾಪಿ ಶುಭಯಾ ಮಹಾಜಯ,
ಧ್ವಜಲಕ್ಷ್ಮಣಾಗ್ರ್ಯ ಸುಹೃದಾ ವಿನಾ ಮುದಾ ಸಮತೀತ ಪರ್ವತ ಪುರೋಗ ದುರ್ಗಮಃ ಖರದೂಷಣಾದಿ ಸುಜನದ್ವಿಷೋ ಬಹೂನ್ ಸನಿಹತ್ಯ ವಿಶ್ವಭಯದಂ ಸುದುಸ್ಸಹಂ ನರಕಂ ಮಹಾತಮ ಉತಾನಯತ್ಕ್ರಮಾತ್ ಸಮತೀತ ಪರ್ವತ ಪುರೋಗ ದುರ್ಗಮಃ ಖರದೂಷಣಾದಿ ಸುಜನದ್ವಿಷಃ ಬಹೂನ್ ಸಹ ನಿಹತ್ಯ ವಿಶ್ವಭಯದಂ ಸುದುಸ್ಸಹಂ ನರಕಂ ಮಹಾತಮಃ ಉತ ಅನಯತ್ ಕ್ರಮಾತ್. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸೋಣ. ಸಹ ಮೊದಲು ರಾಮಾವತಾರ. ಸಹ ಆ ರಾಮಚಂದ್ರನು ಸಮತೀತ ಪರ್ವತ ಪುರೋಗ ದುರ್ಗಮಃ. ಪರ್ವತ ಪುರೋಗ ದುರ್ಗಮ ಅಂದರೆ ಪರ್ವತಗಳು, ಚಿತ್ರಕೂಟ ಮೊದಲಾದಂತಹ ಪರ್ವತದಿಂದ ದುರ್ಗಮಃ ದುರ್ಗಮಗಳಾದಂಥವುಗಳನ್ನು ಸಮತೀತ ಅಂದರೆ ದಾಟುವವನಾಗಿ, ಬಹೂನ್ ಅನೇಕ, ಖರ ದೂಷಣಾದಿ ಸುಜನದ್ವಿಷಃ ಖರ ದೂಷಣ ಎಂಬ ಹೆಸರಿನವನೇ ಮೊದಲಾದ ಸುಜನದ್ವಿಷಃ ದೈತ್ಯರನ್ನು ನಿಹತ್ಯ ಸಂಹರಿಸಿ, ಕ್ರಮಾತ್ ಕ್ರಮವಾಗಿ, ಕ್ರಮಾತ್ ಅಂದರೆ ಕ್ರಮವಾಗಿ ಅಂದರೆ ಏನು ಮಾಡಬೇಕಿತ್ತೋ ಆ ವನವಾಸದ ಕ್ರಮವಾಗಿ, ಮಹಾತಮಃ ಮಹಾತಮಸ್ಸಂತನಿಸಿಕೊಳ್ಳುವ, ನರಕಂ ನರಕಕ್ಕೆ, ಉತ ಅನಯತ್ ಕಳಿಸಿಕೊಟ್ಟನು. ಎಂಥ ನರಕ? ವಿಶ್ವಭಯದಂ ವಿಶ್ವಕ್ಕೆ ಭಯವನ್ನುಂಟು ಮಾಡಿದ, ಸುದುಸ್ಸಹಂ ಅತ್ಯಂತ ದುಃಖರೂಪವಾದಂಥ ನರಕಕ್ಕೆ ಅನಯತ್ ಕಳಿಸಿಕೊಟ್ಟ ಅಸುರರನ್ನ ಅಂತ ಅರ್ಥ. ಇದು ರಾಮಾವತಾರ ಪರವಾದ ಅರ್ಥ. ಇನ್ನು ಕೃಷ್ಣಾವತಾರದ ಕಡೆ ಗಮನಿಸಿ. ಸಹ ಆ ಕೃಷ್ಣನು ಅಂತನ್ನುವಾಗ ಸಮತೀತ ಪರ್ವತ ಪುರೋಗ ದುರ್ಗಮಃ. ಈ ಪ್ರಾಗ್ಜ್ಯೋತಿಷ ಪುರ ಇತ್ತಲ್ಲ ನರಕಾಸುರಂದು, ಅವ ತನ್ನ ಪಟ್ಟಣ ಮಾಡಿಕೊಳ್ಳುವಾಗಲೇ ಜಲದುರ್ಗ, ಗಿರಿದುರ್ಗ, ಶಸ್ತ್ರದುರ್ಗಗಳನ್ನು ಮಾಡ್ಕೊಂಡಿದ್ನಂತೆ. ಅವನು ಊರಿನೊಳಗೆ ಯಾರೂ ಬರಬಾರ್ದು ಅಂತ ಹಂಗೆ ಮಾಡ್ಕೊಂಡಿದ್ದ ಆತ. ಸಮತೀತ ಪರ್ವತ ಪುರೋಗ ದುರ್ಗಮಃ ಅರ್ಥ ಮಾಡ್ಕೊಳ್ಬೇಕು. ಆ ಗಿರಿದುರ್ಗ, ಜಲದುರ್ಗ, ಶಸ್ತ್ರದುರ್ಗಗಳಿಂದ ದಾಟಲು ಅಶಕ್ಯವಾದಂತಹ ಅದನ್ನೆಲ್ಲ ಕೃಷ್ಣ ದಾಟ್ತಾ ಬಂದ. ಮೊದಲು ಶಸ್ತ್ರದುರ್ಗೆಯನ್ನ, ಆಮೇಲೆ ಗಿರಿದುರ್ಗವನ್ನ, ಆಮೇಲೆ ಜಲದುರ್ಗವನ್ನ ಕತ್ತರಿಸಿದ್ನಂತೆ ತನ್ನ ಆಯುಧಗಳಿಂದ ಅಂತ ಬರ್ತದೆ ಭಾಗವತದಲ್ಲಿ. ಕತ್ತರಿಸ್ಕೊಂಡು ಒಳಗೆ ಹೋಗ್ಬೇಕಾಗಿತ್ತು ಅವನ ಊರಿಗೆ. ಹೆಂಗಿರಬೇಡ ನೋಡು. ಅಂತಹ ಕತ್ತರಿಸಿ ಒಳಗೆ ಹೋದ ಸಹ ಕೃಷ್ಣನು ಬಹೂನ್ ಖರ ದೂಷಣಾದಿ ಸುಜನದ್ವಿಷಃ, ಬಹೂನ್ ಬಹುಸಂಖ್ಯಾತರಾದ, ಖರದೂಷಣಾದಿ ಅಂದರೆ ಖರ ಅಂದರೆ ಇಲ್ಲಿ ಕ್ರೂರರು ಅಂತ ಅರ್ಥ ಅಷ್ಟೆ. ಹಿಂದೆ ಖರ ಮತ್ತು ದೂಷಣ ಅನ್ನೋ ಹೆಸರಿನ ರಾಕ್ಷಸರನ್ನು ಅಂತ ಅರ್ಥ. ಈಗ ಖರ ಕ್ರೂರರಾದ, ದೂಷಣ ಬಹಳ ದೋಷಗಳಿಂದ ಕೂಡಿದ, ಸುಜನದ್ವಿಷಃ ಸುಜನದ್ವಿಷಃ ಆದಿತಃ ಉತ್ಪನ್ನಾನ್ ಅಂದರೆ ಮೊದಲೇ ಹುಟ್ಟಿದ ಸುಜನದ್ವೇಷಿಗಳನ್ನು ನಿಹತ್ಯ ಸಂಹರಿಸಿ, ಕ್ರಮಾತ್ ಕ್ರಮವಾಗಿ ಅಂದರೆ ನರಕಾಸುರನ ಮಂತ್ರಿಗಳಿದ್ರಂತೆ 7 ಜನ. ಆ 7 ಜನರನ್ನು ಮೊದಲು ಸಂಹಾರ ಮಾಡಿ ಕ್ರಮವಾಗಿ ನರಕಂ ನರಕ ಎಂಬ ಹೆಸರಿನ ಅಸುರನನ್ನು ನಿಹತ್ಯ ಸಂಹರಿಸಿ, ವಿಶ್ವಭಯದಂ ಸುದುಸ್ಸಹಂ ವಿಶ್ವಕ್ಕೆ ಭಯ ಕೊಡುವ ಬಹಳ ದುಸ್ಸಹವಾದ ಮಹಾತಮಃ ಅಂಧಂತಮಸ್ಸಿಗೆ ಅನಯತ್ ಹಾಕಿದನು. ಎಲ್ಲ ಪದಕ್ಕೆ ಅರ್ಥ ಬಂತ? ಯಾವ ಪದಕ್ಕೆ ಅರ್ಥ ಬಂದಿಲ್ಲ? ಅಲ್ಲಿ ಮಹಾತಮಸ್ಸೆಂಬ ನರಕಕ್ಕೆ ಕಳಿಸಿದ ಅಂತ ರಾಮಾವತಾರದಲ್ಲಿ,
ಇಲ್ಲಿ ನರಕ ಎಂಬ ಅಸುರನನ್ನ ಮಹಾ ತಮಸ್ಸಿಗೆ ಕಳಿಸಿದ ಅಂತ ಇಲ್ಲಿ ವ್ಯಾಖ್ಯಾನ ಮಾಡಬೇಕು. ನರಕನನ್ನ ಅಂಧನ್ ತಮಸ್ಸಿಗೆ ಕಳಿಸಿದ, ಮಹಾ ತಮಸ್ಸೆಂಬ ನರಕಕ್ಕೆ ಅಸುರರನ್ನು ಕಳಿಸಿದ. ಇಷ್ಟೇ ವ್ಯತ್ಯಾಸ. ಅಲ್ಲಿಯೂ ಚಿತ್ರಕೂಟಾದಿ ಪರ್ವತದಿಂದ ದುರ್ಗಮವಾದ ಸ್ಥಳಗಳನ್ನು ದಾಟಿದ. ಇಲ್ಲಿ ಗಿರಿದುರ್ಗ ಶಸ್ತ್ರದುರ್ಗ ಮಾಡಿಕೊಂಡಿದ್ದ ನರಕಾಸುರ ಅದನ್ನೆಲ್ಲ ಕತ್ತರಿಸಿ ಒಳಗೆ ಪ್ರವೇಶ ಮಾಡಿದ. ಸರಿ ಹೋಯ್ತಾ? ಸಮತೀತ ಪರ್ವತ ಪುರೋಗ ದುರ್ಗಮಃ ಖರದೂಷಣಾದಿ ಸುಜನದ್ವಿಷೋ ಬಹೂನ್ ಸನಿಹತ್ಯ ವಿಶ್ವಭಯದಂ ಸುದುಸ್ಸಹಂ ನರಕಂ ಮಹಾತಮೌತಾನ ಯತ್ಕ್ರಮಾತ್. ಮುಂದಿದ್ದ ನಾಳೆ ಮಾಡೋಣ. ಹರಿ ವಿಠಲ್.